ವಿಜ್ಞಾನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಅಧ್ಯಯನದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಪ್ರಯೋಗದ ಹೆಸರು ನಿಲಂಬಿತ ಮಿಶ್ರಣವನ್ನು ದೃಢೀಕರಿಸುವುದು. ತಂಡದ ಹೆಸರು ಜೋಸೆಫ್ ಲಿಸ್ಟರ್. ತಂಡದ ನಾಯಕಿ ಅನುಶ್ರೀ ಎಂಎಚ್. ತಂಡದ ಇನ್ನಿತರ ಸದಸ್ಯರುಗಳೆಂದರೆ ಚಿತ್ರಶ್ರೀ, ವಿದ್ಯಾ. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: ಗಾಜಿನ ಬೀಕರ್, ಗಾಜಿನ ಆಲಿಕೆ, ನೀರು, ಮರಳು, ಗಾಜಿನ ಕಡ್ಡಿ, ಸೋಸು ಕಾಗದ, ಗಾಜಿನ ಬೀಕರ್. ಪ್ರಯೋಗ ಮಾಡುವ ವಿಧಾನ: ಒಂದು ಗಾಜಿನ ಬೀಕರ್ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕೋಣ. ಸ್ವಲ್ಪ ಮರಳನ್ನು ತೆಗೆದುಕೊಂಡು ಮರಳಿನ ಬೀಕರ್ಗೆ ನೀರನ್ನು ಹಾಕಿ ಮರಳಿನ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳೋಣ. ಇದನ್ನು ಕಲಗಿಸೋಣ. ಈಗ ಮರಳಿನ ದ್ರಾವಣ ತಯಾರಾಗಿದೆ. ಈಗ ಒಂದು ಗಾಜಿನ ಪ್ರಮಾಣವನ್ನು ತೆಗೆದುಕೊಂಡು ಅದರೊಳಗೆ ತಲೆಕೆಳಗಾದ ಆಲಿಕೆಯನ್ನು ಇಡಬೇಕು. ಗಾಜಿನ ಆಲಿಕೆಯ ಮೇಲೆ ಸೋಸು ಕಾಗದವನ್ನು ಇಡಬೇಕು. ಇದರ ಮೂಲಕ ಮರಳಿನ ದ್ರಾವಣವನ್ನು ಹಾಕೋಣ. ಗಾಜಿನ ಆಲಿಕೆಯ ಮೂಲಕ ಕೆಳಗೆ ಶೋಧಿತ ದ್ರವಣ ತಲುಪುತ್ತಿದೆ. ಇದು ನಿಲಂಬಿತ ದ್ರಾವಣವಾಗಿದೆ. ಆ ಸೋಸು ಕಾಗದದ ಮೇಲೆ ಇದೆಯಲ್ಲ ಅದರಲ್ಲಿ ಸೋಸು ಕಾಗದದೊಳಗಿರುವ ಆಲಿಕೆಯಿಂದ ದ್ರಾವಣವು ತಿಳಿಯಾಗಿ ಸೋಸುತ್ತಿರುವುದು. ಸೋಸು ಕಾಗದದಲ್ಲಿರುವ ಕಣಗಳು ಯಾವುದು ಅಂತ ಹೇಳಿ. ಸೋಸು ಕಾಗದದಲ್ಲಿರುವ ಕಣಗಳು ನಿಲಂಬಿತ ಕಣಗಳು ಅಂತ ಹೇಳೋ. ಸೋಸು ಕಾಗದದ ಒಳಗಿರುವ ಕಣಗಳು ನಿಲಂಬಿತ ಕಣಗಳು. ಹೋಗಲ್ಲ. ಫಲಿತಾಂಶ: ದತ್ತ ಮರಳಿನ ಕಣಗಳು ಸೋಸು ಕಾಗದದಲ್ಲಿ ಹಾಗೆಯೇ ಉಳಿದ ಮರಳಿನ ದ್ರಾವಣವು ಪ್ರಮಾಣದಲ್ಲಿ ಸಂಗ್ರಹವಾಗುತ್ತದೆ. ನಿರ್ಣಯ: ಈ ಪ್ರಯೋಗದಿಂದ ಮರಳಿನ ದ್ರಾವಣವು ಒಂದು ನಿಲಂಬಿತ ಮಿಶ್ರಣವೆಂದು ನಾವು ತಿಳಿಯಬೇಕು. ಎಲ್ಲರಿಗೂ ಧನ್ಯವಾದಗಳು.